ಶಾರದಾ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಶೃಂಗೇರಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಬಂಗಾರಪ್ಪನವರ ಹೆಸರಿನ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ ಹೀಗಾಗಿ ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ನಮಗೆ ಎಲ್ರಿಗೂ ಕೂಡ ಬುದ್ಧಿ ಮತ್ತು ವಿದ್ಯೆಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅಲ್ಲ, ನಾನು ಇದೇನು ಮೊದಲನೇ ಬಾರಿ ಬರ್ತಾ ಇಲ್ಲ, ಬಹಳಷ್ಟು ಬಾರಿ ಬಂದಿದ್ದೇನೆ. ನನ್ನ ಮಕ್ಕಳ ಅಕ್ಷರಾಭ್ಯಾಸನೂ ಕೂಡ ಇಲ್ಲಿನೇ ಮಾಡಿಸಿದ್ದೇನೆ ಮತ್ತು ಹಿರಿಯ ಗುರುಗಳನ್ನು ಕೂಡ ಹಿಂದೆ ಬಂದು ಭೇಟಿ ಮಾಡಿದ್ದೇನೆ. ಕಳೆದ ಒಂದು ತಿಂಗಳು ಮುಂಚೆ ಕ್ಷೇತ್ರದ ಗುರುಗಳು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ಆಗಲೂ ಕೂಡ ನಾನು ಅವರಿಗೆ ಗೌರವ ಮತ್ತು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದೆ. ಇಂಪ್ಲಿಮೆಂಟ್ ಮಾಡೋದು ಮತ್ತು ಅದರ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಲ್ಲಿ ಚರ್ಚೆ ಬರೋದಿಲ್ಲ. ಇದು ಎಲ್ಲಿದೆ? ಯಾವ ಚುನಾವಣೆ ನೀತಿ ಸಂಹಿತೆ ಇದೆ? ಯಾವುದೇ ನೀತಿ ಸಂಹಿತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ. ಇದು ಚುನಾವಣೆಗಳು ನಡೀತಾನೆ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದು. ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರಿಂದ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಗೊಳ್ಳೋದಿಲ್ಲ. ಅಲ್ಲ, ಯಾಕೆ ಆಗಬಾರ್ದು? ಯಾರ ತಾನೇ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ, ಗೊತ್ತಾಯ್ತಾ? ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದ್ದಕ್ಕೆ. ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮುನಿಯಪ್ಪ ನಾನು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ. ಯಾರೆಲ್ಲ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಧ್ವನಿಗೂಡಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೂ ಧ್ವನಿಗೂಡಿಸ್ತೀರಾ ಸರ್? ಅದೇ ಶಿವಕುಮಾರ್ ಮಾಡಬೇಕಾಗಲಿ, ಮುನಿಯಪ್ಪನ್ ಮಾಡಬೇಕಾಗಲಿ, ಇನ್ನೊಬ್ಬರು ಮಾಡಬೇಕಾಗಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಶಾರದಾ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಶೃಂಗೇರಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಬಂಗಾರಪ್ಪನವರ ಹೆಸರಿನ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ ಹೀಗಾಗಿ ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ನಮಗೆ ಎಲ್ರಿಗೂ ಕೂಡ ಬುದ್ಧಿ ಮತ್ತು ವಿದ್ಯೆಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅಲ್ಲ, ನಾನು ಇದೇನು ಮೊದಲನೇ ಬಾರಿ ಬರ್ತಾ ಇಲ್ಲ, ಬಹಳಷ್ಟು ಬಾರಿ ಬಂದಿದ್ದೇನೆ. ನನ್ನ ಮಕ್ಕಳ ಅಕ್ಷರಾಭ್ಯಾಸನೂ ಕೂಡ ಇಲ್ಲಿನೇ ಮಾಡಿಸಿದ್ದೇನೆ ಮತ್ತು ಹಿರಿಯ ಗುರುಗಳನ್ನು ಕೂಡ ಹಿಂದೆ ಬಂದು ಭೇಟಿ ಮಾಡಿದ್ದೇನೆ. ಕಳೆದ ಒಂದು ತಿಂಗಳು ಮುಂಚೆ ಕ್ಷೇತ್ರದ ಗುರುಗಳು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ಆಗಲೂ ಕೂಡ ನಾನು ಅವರಿಗೆ ಗೌರವ ಮತ್ತು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದೆ. ಇಂಪ್ಲಿಮೆಂಟ್ ಮಾಡೋದು ಮತ್ತು ಅದರ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಲ್ಲಿ ಚರ್ಚೆ ಬರೋದಿಲ್ಲ. ಇದು ಎಲ್ಲಿದೆ? ಯಾವ ಚುನಾವಣೆ ನೀತಿ ಸಂಹಿತೆ ಇದೆ? ಯಾವುದೇ ನೀತಿ ಸಂಹಿತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ. ಇದು ಚುನಾವಣೆಗಳು ನಡೀತಾನೆ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದು. ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರಿಂದ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಗೊಳ್ಳೋದಿಲ್ಲ. ಅಲ್ಲ, ಯಾಕೆ ಆಗಬಾರ್ದು? ಯಾರ ತಾನೇ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ, ಗೊತ್ತಾಯ್ತಾ?
ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದ್ದಕ್ಕೆ. ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮುನಿಯಪ್ಪ ಎಲ್ಲ ಅವ್ರಿಗೆ ಪರವಾಗಿ ಧ್ವನಿಗೂಡಿಸ್ತೀರಾ ಸರ್, ಹೇಗೆ ಸರ್? ನಾನು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ. ನೀವು ಅದು ಆ ಬಗ್ಗೆ ಏನೋ ಧ್ವನಿಗೂಡಿಸ್ತೀರಾ ಸರ್ ಅಂತ? ಯಾರೆಲ್ಲ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಧ್ವನಿಗೂಡಿಸ್ತೇವೆ. ಡಿ ಕೆ ಶಿವಕುಮಾರ್ ಅವರಿಗೂ ಧ್ವನಿಗೂಡಿಸ್ತೀರಾ ಸರ್? ಅದೇ ಶಿವಕುಮಾರ್ ಮಾಡಬೇಕಾಗಲಿ, ಮುನಿಯಪ್ಪನ್ ಮಾಡಬೇಕಾಗಲಿ, ಇನ್ನೊಬ್ಬರು ಮಾಡಬೇಕಾಗಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಶಾರದಾ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಶೃಂಗೇರಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಬಂಗಾರಪ್ಪನವರ ಹೆಸರಿನ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ ಹೀಗಾಗಿ ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ, ನಮಗೆ ಎಲ್ರಿಗೂ ಕೂಡ ಬುದ್ಧಿ ಮತ್ತು ವಿದ್ಯೆಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅಲ್ಲ, ನಾನು ಇದೇನು ಮೊದಲನೇ ಬಾರಿ ಬರ್ತಾ ಇಲ್ಲ, ಬಹಳಷ್ಟು ಬಾರಿ ಬಂದಿದ್ದೇನೆ. ನನ್ನ ಮಕ್ಕಳ ಅಕ್ಷರಾಭ್ಯಾಸನೂ ಕೂಡ ಇಲ್ಲಿನೇ ಮಾಡಿಸಿದ್ದೇನೆ ಮತ್ತು ಹಿರಿಯ ಗುರುಗಳನ್ನು ಕೂಡ ಹಿಂದೆ ಬಂದು ಭೇಟಿ ಮಾಡಿದ್ದೇನೆ. ಕಳೆದ 1 ತಿಂಗಳು ಮುಂಚೆ ಕ್ಷೇತ್ರದ ಗುರುಗಳು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ಆಗಲೂ ಕೂಡ ನಾನು ಅವರಿಗೆ ಗೌರವ ಮತ್ತು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದೆ. ಇಂಪ್ಲಿಮೆಂಟ್ ಮಾಡೋದು ಮತ್ತು ಅದರ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಅಲ್ಲಿ ಚರ್ಚೆ ಬರೋದಿಲ್ಲ. ಇದು ಎಲ್ಲಿದೆ? ಯಾವ ಚುನಾವಣೆ ನೀತಿ ಸಂಹಿತೆ ಇದೆ? ಯಾವುದೇ ನೀತಿ ಸಂಹಿತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ. ಇದು ಚುನಾವಣೆಗಳು ನಡೀತಾನೆ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದು. ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರಿಂದ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಗೊಳ್ಳೋದಿಲ್ಲ. ಅಲ್ಲ, ಯಾಕೆ ಆಗಬಾರ್ದು? ಯಾರ ತಾನೇ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರೂ ಕೂಡ ತಪ್ಪೇನಿಲ್ಲ, ಗೊತ್ತಾಯ್ತಾ? ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದ್ದಕ್ಕೆ. ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮುನಿಯಪ್ಪ ಅವ್ರಿಗೆ ಪರವಾಗಿ ಧ್ವನಿಗೂಡಿಸ್ತೀರಾ ಸರ್, ಹೇಗೆ ಸರ್? ನಾನು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ. ನೀವು ಅದು ಆ ಬಗ್ಗೆ ಏನೋ ಧ್ವನಿಗೂಡಿಸ್ತೀರಾ ಸರ್ ಅಂತ? ಯಾರೆಲ್ಲ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಧ್ವನಿಗೂಡಿಸ್ತೇವೆ. ಡಿ ಕೆ ಶಿವಕುಮಾರ್ ಅವರಿಗೂ ಧ್ವನಿಗೂಡಿಸ್ತೀರಾ ಸರ್? ಅದೇ ಶಿವಕುಮಾರ್ ಮಾಡಬೇಕಾಗಲಿ, ಮುನಿಯಪ್ಪನ್ ಮಾಡಬೇಕಾಗಲಿ, ಇನ್ನೊಬ್ಬರು ಮಾಡಬೇಕಾಗಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಶಾರದಾ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಶೃಂಗೇರಿಗೆ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಬಂಗಾರಪ್ಪನವರ ಹೆಸರಿನ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೇನೆ ಹೀಗಾಗಿ ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ, ನಮಗೆ ಎಲ್ರಿಗೂ ಕೂಡ ಬುದ್ಧಿ ಮತ್ತು ವಿದ್ಯೆಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅಲ್ಲ, ನಾನು ಇದೇನು ಮೊದಲನೇ ಬಾರಿ ಬರ್ತಾ ಇಲ್ಲ, ಬಹಳಷ್ಟು ಬಾರಿ ಬಂದಿದ್ದೇನೆ. ನನ್ನ ಮಕ್ಕಳ ಅಕ್ಷರಾಭ್ಯಾಸನೂ ಕೂಡ ಇಲ್ಲಿನೇ ಮಾಡಿಸಿದ್ದೇನೆ ಮತ್ತು ಹಿರಿಯ ಗುರುಗಳನ್ನು ಕೂಡ ಹಿಂದೆ ಬಂದು ಭೇಟಿ ಮಾಡಿದ್ದೇನೆ. ಕಳೆದ 1 ತಿಂಗಳು ಮುಂಚೆ ಕ್ಷೇತ್ರದ ಗುರುಗಳು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ಆಗಲೂ ಕೂಡ ನಾನು ಅವರಿಗೆ ಗೌರವ ಮತ್ತು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದೆ. ಇಂಪ್ಲಿಮೆಂಟ್ ಮಾಡೋದು ಮತ್ತು ಅದರ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಅಲ್ಲಿ ಚರ್ಚೆ ಬರೋದಿಲ್ಲ. ಇದು ಎಲ್ಲಿದೆ? ಯಾವ ಚುನಾವಣೆ ನೀತಿ ಸಂಹಿತೆ ಇದೆ? ಯಾವುದೇ ನೀತಿ ಸಂಹಿತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಆ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ. ಇದು ಚುನಾವಣೆಗಳು ನಡೀತಾನೆ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದು. ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರಿಂದ
ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಗೊಳ್ಳೋದಿಲ್ಲ. ಅಲ್ಲ ಯಾಕೆ ಆಗಬಾರ್ದು ಯಾರ ತಾನೇ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರಕ್ಕೆ ಆಸೆ ಪಟ್ಟರು ಕೂಡ ತಪ್ಪೇನಿಲ್ಲ, ಗೊತ್ತಾಯ್ತಾ. ಎಲ್ರಿಗೂ ಕೂಡ ಅರ್ಹತೆ ಇದೆ ಕೇಳ್ತಕ್ಕಂಥದ್ದಕ್ಕೆ. ಏನೇ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮುನಿಯಪ್ಪ ಎಲ್ಲ ಪರವಾಗಿ ಧ್ವನಿಗೂಡಿಸ್ತೀರಾ ಸರ್, ಹೇಗೆ ಸರ್? ನಾನು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತದೆ. ನೀವು ಅದು ಆ ಬಗ್ಗೆ ಏನೋ ಧ್ವನಿಗೂಡಿಸ್ತೀರಾ ಸರ್ ಅಂತ? ಯಾರೆಲ್ಲ ಆಗಬೇಕು ಅಂತಾರೆ ಅವರೆಲ್ಲರಿಗೂ ಧ್ವನಿಗೂಡಿಸ್ತೇವೆ. ಡಿ ಕೆ ಶಿವಕುಮಾರ್ ಅವರಿಗೂ ಧ್ವನಿಗೂಡಿಸ್ತೀರಾ ಸರ್? ಅದೇ ಶಿವಕುಮಾರ್ ಮಾಡಬೇಕಾಗಲಿ, ಮುನಿಯಪ್ಪನ್ ಮಾಡಬೇಕಾಗಲಿ, ಇನ್ನೊಬ್ಬರು ಮಾಡಬೇಕಾಗಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು.